ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಕಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಪುಟ್ಟ ಪ್ರಬಂಧ ಯಾವ ರೀತಿ ಬರೆದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ಭಾರತವನ್ನು ಒಂದು ಕಾಲದಲ್ಲಿ ಚಿನ್ನದ ಹಕ್ಕಿ ಎಂದು ಕರೆಯಲಾಗುತ್ತಿತ್ತು ಮತ್ತು ಅದರ ವೈಭವ ಮತ್ತು ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಆದರೆ ಕಾಲ ಬದಲಾದಂತೆ ಅನೇಕ ಬಾಹ್ಯ ಶಕ್ತಿಗಳು ನಮ್ಮ ದೇಶವನ್ನು ಆಳುತ್ತಿದ್ದು, ಇದರಿಂದ ನಮ್ಮ ದೇಶದ ಸ್ಥಿತಿ ಹದಗೆಟ್ಟಿದೆ. ನಮ್ಮ ದೇಶದಲ್ಲಿ ಸ್ವಚ್ಛತೆಗೆ ಗಮನವೇ ಇಲ್ಲ. ನಮ್ಮ ದೇಶದ ಯಾವುದೇ ದೊಡ್ಡ ರಾಜ್ಯ ಅಥವಾ ನಗರ ಅಥವಾ ಹಳ್ಳಿ ಅಥವಾ ಯಾವುದೇ ಬೀದಿ ಅಥವಾ ಪ್ರದೇಶದಲ್ಲಿ ನೀವು ಅಲ್ಲಿಯೂ ಕಸವನ್ನು ಕಾಣುತ್ತೀರಿ ಎಂದು ನೀವು ನೋಡಿರಬೇಕು. ಸ್ವಚ್ಛ ಭಾರತ ಅಭಿಯಾನದ ಪರಿಚಯ. ನಮ್ಮ ದೇಶವನ್ನು ಸ್ವಚ್ಛವಾಗಿಸಲು ಭಾರತ ಸರ್ಕಾರವು ಸ್ವಚ್ಛ ಭಾರತ ಅಭಿಯಾನ ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಅಭಿಯಾನದ ಅಡಿಯಲ್ಲಿ ಎಲ್ಲ ದೇಶವಾಸಿಗಳು ಇದರಲ್ಲಿ ಭಾಗವಹಿಸುವಂತೆ ಕೇಳಿಕೊಳ್ಳಲಾಗಿದೆ. ಅಭಿಯಾನವು 1999ರಿಂದ ಅಧಿಕೃತವಾಗಿ ಚಾಲನೆಯಲ್ಲಿದೆ. ಇದನ್ನು ಮೊದಲು ಗ್ರಾಮೀಣ ಸ್ವಚ್ಛತಾ ಅಭಿಯಾನ ಎಂದು ಹೆಸರಿಸಲಾಯಿತು. ಆದರೆ 1 ಏಪ್ರಿಲ್ 2012ರಂದು ಪ್ರಧಾನಿ ಮನಮೋಹನ್ ಸಿಂಗ್ ಈ ಯೋಜನೆಯನ್ನು ನಿರ್ಮಲ್ ಭಾರತ್ ಅಭಿಯಾನ ಎಂದು ಬದಲಾಯಿಸಿದರು ಮತ್ತು ನಂತರ ಸರ್ಕಾರವು ಅದನ್ನು ಪುನರ್ರಚಿಸಿತು. ಇದನ್ನು ಮರುನಾಮಕರಣ ಮಾಡಿ ಪೂರ್ಣಗೊಳಿಸಲಾಯಿತು. ಸ್ವಚ್ಛತಾ ಅಭಿಯಾನ ಇದನ್ನು 24 ಸೆಪ್ಟೆಂಬರ್ 2014ರಂದು ಕೇಂದ್ರ ಸಚಿವ ಸಂಪುಟವು ಸ್ವಚ್ಛ ಭಾರತ ಅಭಿಯಾನ ಎಂದು ಅಂಗೀಕರಿಸಿತು. ಸ್ವಚ್ಛ ಭಾರತ ಅಭಿಯಾನಕ್ಕೆ ಚಾಲನೆ. ಸ್ವಚ್ಛ ಭಾರತ ಅಭಿಯಾನವನ್ನು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 2 ಅಕ್ಟೋಬರ್ 2014ರಂದು ಮಹಾತ್ಮ ಗಾಂಧಿಯವರ 145ನೇ ಜನ್ಮದಿನದ ಸಂದರ್ಭದಲ್ಲಿ ಪ್ರಾರಂಭಿಸಿದರು. ರಾಜ್ಪಥ್ನಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟ್ರೀಯವಾದಿಗಳು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸುವಂತೆ ಕೇಳಿಕೊಂಡರು. ಸ್ವಚ್ಛತೆಯ ದೃಷ್ಟಿಯಿಂದ ಇದೊಂದು ದೊಡ್ಡ ಅಭಿಯಾನವಾಗಿದೆ, ಏಕೆಂದರೆ ನಮ್ಮ ದೇಶವು ಇತರ ದೇಶಗಳಂತೆ ಸಂಪೂರ್ಣ ಆರೋಗ್ಯವಂತ ಮತ್ತು ಸ್ವಚ್ಛವಾಗಿ ಕಾಣಬೇಕು ಎಂಬುದು ಗಾಂಧೀಜಿಯವರ ಕನಸಾಗಿತ್ತು. ಇದನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ತಮ್ಮ ಜನ್ಮದಿನದಂದು ದೆಹಲಿಯ ರಾಜ್ಘಾಟ್ನಿಂದ ಈ ಅಭಿಯಾನವನ್ನು ಪ್ರಾರಂಭಿಸಿದರು. ತೀರ್ಮಾನ: ಭಾರತದಲ್ಲಿ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೇವರು ನೆಲೆಸುತ್ತಾನೆ ಎಂದು ನಂಬಲಾಗಿದೆ. ಆದ್ದರಿಂದ ನಾವು ಕೂಡ ಸ್ವಚ್ಛತೆಯನ್ನು ಅಳವಡಿಸಿಕೊಳ್ಳಬೇಕು. ನೀವು ಮತ್ತು ನಾನು ಇದನ್ನು ಒಟ್ಟಿಗೆ ಪ್ರಾರಂಭಿಸಬೇಕು. ಇದರಿಂದ ನಮ್ಮ ಇಡೀ ದೇಶ ಸ್ವಚ್ಛವಾಗುತ್ತದೆ. ಸ್ವಚ್ಛ ಭಾರತ ಅಭಿಯಾನವು ಸ್ವಚ್ಛ ಭಾರತಕ್ಕೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಜನರು ಇದರ ಉದ್ದೇಶದ ಬಗ್ಗೆ ಉತ್ಸುಕರಾಗುತ್ತಿದ್ದಾರೆ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಇದು ಭಾರತ ಸರ್ಕಾರ ಕೈಗೊಂಡ ಶ್ಲಾಘನೀಯ ಕ್ರಮವಾಗಿದೆ.